ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ಬ್ಯಾಚುಲರ್ಸ್ಗೆ ಅಂತಲೇ ತುಂಬ ದಿಢೀರಂಥ ಒಂದು ರೈಸ್ ಐಟಮ್ನ ಹೇಗೆ ಮಾಡ್ಕೋಬೋದು ಟೇಸ್ಟಿಯಾಗಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಾನಿಲ್ಲಿ ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು. ಸಾಸಿವೆ ಹಾಕಾದ್ಮೇಲೆ ನಾನಿಲ್ಲಿ 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ಲೈಸ್ ರೀತಿ. ಈರುಳ್ಳಿನ ತುಂಬ ಸಣ್ಣಕ್ಕೆ ಸ್ಲೈಸಾಗಿ ಕಟ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ನಾವಿಲ್ಲಿ 6 ಟೊಮೆಟೊನ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ತುಂಬ 100% ಇದರಲ್ಲಿ ಬೆಂದೋಗಬೇಕು. ಆವಾಗಲೇ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಅರ್ಧಂಬರ್ಧ ಬೇಯಿಸಿದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಇದಕ್ಕೆ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಇವಾಗಲೇ ಸೇರಿಸೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ಟೊಮೆಟೊ ಎಲ್ಲ ಚೆನ್ನಾಗಿ ಅಂದರೆ ಸಾಫ್ಟ್ ಆದಮೇಲೆ ನಾನಿಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ. ಅರ್ಧ kg ಆಗೋಷ್ಟು ಬದನೆಕಾಯಿನ ತೊಗೊಂಡು ಈ ರೀತಿ ಉದ್ದ ಕಟ್ ಮಾಡಿದ್ದೀನಿ. ಅಂದರೆ 2 ಭಾಗ ಮಾಡಿದ್ದೀನಿ. ಇದು ತುಂಬ ಎಳೆದಿರೋದ್ರಿಂದ ಬದನೆಕಾಯಿನ ಹಾಕಿ ತಕ್ಷಣ ಮುಚ್ಚಿಟ್ಬಿಡ್ಬೇಕು. ಇಲ್ಲಾಂದರೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ, ಅಂದರೆ ಕಪ್ಪು ಕಲರ್ ಬಂದುಬಿಡುತ್ತೆ. ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಮುಚ್ಚಿಟ್ಟು ಒಂದು 2 ನಿಮಿಷನೇ ಅಷ್ಟೇ. ಇದು ತುಂಬ ಬೆಂದೋಗಬಾರ್ದು. ಬದನೆಕಾಯಿ 50% ಅಷ್ಟೇ ಬೇಯಬೇಕು. ಇಲ್ಲಾಂದರೆ ಇದು ನಾವು ತಿನ್ನಬೇಕಾದ್ರೆ ಬದನೆಕಾಯಿ ಸಿಕ್ಕಿದ್ರೇ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಒಂದು ಸಣ್ಣ ಗೋಲಿ ಗಾತ್ರದ್ದು ಹುಣಸೆ ಹಣ್ಣು ತೊಗೊಂಡು ಅದ್ರ ರಸನ ಹಾಕೋತಾ ಇದ್ದೀನಿ. ನೀವು ಇಲ್ಲೇ ಸ್ವಲ್ಪ ಬೆಲ್ಲನೂ ಬೇಕಾದರೆ ಕರಗಿಸಿ ಹಾಕೋಬೋದು. ನಾನು ಬೆಲ್ಲನೂ ಸಹ ಹಾಕಿದ್ದೀನಿ. ಇಲ್ಲಿ ಪರಿಮಳಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಇದರಿಂದ ಅದರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನು ಮುಚ್ಚಿಟ್ಟು ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿ ಇದನ್ನು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ಫೈನಲಲ್ಲಿ ಹಾಕೋದ್ರಿಂದ ಅದರ ಪರಿಮಳ ಇನ್ನೂ ಚೆನ್ನಾಗಿರುತ್ತೆ. ಇದೊಂಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಇದ್ರ ಫ್ಲೇವರೆಲ್ಲ. ನಾನು ಜಜ್ಜಿ ಹಾಕಿದ್ದೀನಿ, ಪೇಸ್ಟ್ ಮಾಡಿ ಹಾಕಿಲ್ಲ. ಹಾಗೆ ಇಲ್ಲಿ ಮಸಾಲೆ ಪುಡಿಗಳಾಗಿ ಹಳದಿ ಪೌಡರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಹಾಗೆ ವಾಂಗಿಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ನೀವು ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ವಾಂಗಿಬಾತ್ ಗೊಜ್ಜಂತೂ ಸೂಪರಾಗಿ ರೆಡಿಯಾಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ, ದಿಢೀರಂತ ಮಾಡ್ಕೋಬೋದು. ಸ್ವಲ್ಪ ಅಡುಗೆ ಮಾಡೋಕ್ಕೆ ಮೂಡಿಲ್ಲ, ಬೋರ್ ಆಗ್ತಾಯಿದೆ, ಸ್ಪೈಸಿಯಾಗಿ ಏನಾದ್ರು ತಿನ್ನಬೇಕು ಅಂದಾಗ ನೀವು ತಕ್ಷಣಕ್ಕೆ ಇದನ್ನು ಮಾಡ್ಕೋಬೋದು. ವಾಂಗಿಬಾತಲ್ಲಿ ವೆರೈಟಿ ಮಾಡ್ತಾರೆ. ಇದು ಸಿಂಪಲ್ಲಾಗಿ ನಮ್ಮ ಹಳ್ಳಿ ಸೈಡಲ್ಲಿ ಮಾಡೋವಂಥ ವಾಂಗಿಬಾತ್ ಗೊಜ್ಜು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾವು ಇದೇ ರೀತಿಯಾದಂಥ ಹೊಸ ಈಸಿಯಾದಂಥ ರೈಸ್ ಐಟಮ್, ಸಾಂಬಾರು ಯಾವುದೇ ಆಗಲಿ ಈಸಿಯಾಗಿರೋಂಥ ರೆಸಿಪಿಗಳನ್ನ ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.